ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ಯತ್ನಾಳ್ ಬಣ ಬಡಿದಾಟ, ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕಲು ಮುಂದಾದ ಹೈಕಮಾಂಡ್. ರಾಜ್ಯ ಬಿಜೆಪಿಯಲ್ಲಿ ಇದೀಗ ವಿಜೇಂದ್ರ ಹಾಗೂ ಯತ್ನಾಳ್ ಬಣ ಬಡಿದಾಟ ಜೋರಾಗ್ತಾ ಇದೆ. ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕಲು ಇದೀಗ ಹೈಕಮಾಂಡ್ ನಾಯಕರು ಮುಂದಾಗಿರುವಂತದ್ದು. ಬಿಜೆಪಿ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಮುಹೂರ್ತವನ್ನ ಫಿಕ್ಸ್ ಮಾಡಲಾಗಿದೆ. ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಈಗಾಗಲೇ ಹೈ ಮೀಟಿಂಗ್ಗಳು ಕೂಡ ನಡೀತಾ ಇದೆ. ರಾಷ್ಟ್ರಾಧ್ಯಕ್ಷರಾಗಿರುವಂತಹ ನಡ್ಡಾ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯುವ ಸಾಧ್ಯತೆಗಳು ಕೂಡ ಇದೆ. ಹಿರಿಯ ನಾಯಕರ ಜೊತೆ ನಡ್ಡಾ ನೇತೃತ್ವದಲ್ಲಿ ಸಭೆಯಾಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ನೋಡ್ತಾ ಇದ್ರೆ ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಭಿನ್ನಮತ ಸ್ಫೋಟ ಆಗಿರೋದಂತೂ ನಿಜ. ಬೈ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಈ ವಿಚಾರ ಮುನ್ನೆಲೆಗೆ ಬಂದಿತ್ತು. ಡಿಸೆಂಬರ್ 29ರಂದು ರಾಜ್ಯಕ್ಕೆ ಆಗಮಿಸಲಿರುವ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲೇ ನಡೆಯಲಿದೆ ಮಹತ್ವದ ಬಿಜೆಪಿ ಸಭೆ. ಪದಾಧಿಕಾರಿಗಳು, ಶಾಸಕರು, ಸಂಸದರು, ಮಾಜಿ ಶಾಸಕರು ಎಲ್ಲರೂ ಸೇರಿ ಸಭೆಯನ್ನು ನಡೆಸಲಿದ್ದಾರೆ. ಕಳೆದ 1 ವರ್ಷದಲ್ಲಿ ನಡೆದ ಘಟನಾವಳಿಗಳ ಬಗ್ಗೆ ಚರ್ಚೆಯಾಗ್ತಾ ಇದೆ. ಪಕ್ಷ ಸರಿದಾರಿಗೆ ತರಲು ಯತ್ನಾಳ್ ಬಿವೈವಿಗೆ ಸೂಚನೆಯನ್ನ ಕೊಡುವ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈಗ ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ಹಾಗೂ ಯತ್ನಾಳ್ ಬಣ ಬಡಿದಾಟ ದೊಡ್ಡ ಪ್ರಮಾಣದಲ್ಲಿ ಕಂಡು ಬರ್ತಾ ಇರೋದ್ರಿಂದ ಡಿಸೆಂಬರ್ 29ರಂದು ರಾಜ್ಯಕ್ಕೆ ಜೆಪಿ ನಡ್ಡಾ ಅವರು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲೇ ಮಹತ್ವದ ಬಿಜೆಪಿ ಸಭೆ ನಡೆಯಲಿದೆ. ಪ್ರತ್ಯೇಕ ಸಮಾವೇಶಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದ ಎರಡೂ ಬಣಗಳು ಬಿವೈವಿ ಯತ್ನಾಳ್ ಬಣದೊಂದಿಗೆ ಜೆಪಿ ನಡ್ಡಾ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಪಕ್ಷದ ವಾತಾವರಣ, ಶಿಸ್ತು, ಪಕ್ಷದ ಭವಿಷ್ಯದ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ರಾಜ್ಯಾಧ್ಯಕ್ಷ ಬದಲಾವಣೆ ಬಗ್ಗೆಯೂ ಕೂಡ ಈಗಾಗಲೇ ಚರ್ಚೆ ನಡೀತಾ ಇದೆ. ಇದೇ ಹೊತ್ತಲ್ಲೇ ಜೆಪಿ ನಡ್ಡಾ ಎಂಟ್ರಿಯಿಂದ ಭಾರೀ ಕುತೂಹಲ ಮೂಡಿಸಿದೆ. ರಾಜ್ಯದಲ್ಲಿ ಹೊಸ ಅಧ್ಯಕ್ಷರ ನೇಮಕ ಆಗುತ್ತಾ ಅನ್ನೋ ಚರ್ಚೆಗಳು ಕೂಡ ಇದೀಗ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಿದೆ. ಪ್ರತ್ಯೇಕ ಸಮಾವೇಶ ಮಾಡಬೇಕು ಅಂತ ಹೇಳಿ ಈಗಾಗಲೇ ಎರಡೂ ಬಣಗಳು ಕೂಡ ನಿರ್ಧಾರವನ್ನ ಮಾಡಿದ್ರು. ಇದೀಗ ರಾಜ್ಯದಲ್ಲಿ ಬಿವೈವಿ ಹಾಗೂ ಯತ್ನಾಳ್ ಬಣ ಬಡಿದಾಟ ಜೋರಾಗ್ತಾ ಇದೆ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಈಗ ನೋಡ್ತಾ ಇದ್ರೆ ಬಿವೈವಿ ಹಾಗೂ ಯತ್ನಾಳ್ ಬಣ ಬಡಿದಾಟ ಸದ್ಯಕ್ಕೆ ನಿಲ್ಲೋ ರೀತಿ ಕಾಣ್ತಿಲ್ಲ. ಇದೀಗ ಹೈಕಮಾಂಡ್ ನಾಯಕರಾಗಿರುವಂತಹ ಜೆಪಿ ನಡ್ಡಾ ಅವರು ಆಗಮಿಸ್ತಾ ಇದ್ದಾರೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಕುರಿತು ಚರ್ಚೆ ಆಗ್ಬೋದು, ಡೀಟೇಲ್ಸ್ ಕೊಡೋದಾದ್ರೆ? ಸುರಭಿ, ಈಗಾಗಲೇ 1 ವರ್ಷದಿಂದ ಕೂಡ ಭಿನ್ನಾಭಿಪ್ರಾಯ ಕಾಣಿಸ್ಕೊಳ್ತಾನೆ ಇದೆ. ಯತ್ನಾಳ್ ಅವರಾಗಿರ್ಬೋದು, ವಿಜೇಂದ್ರ ಅವರಿಬ್ಬರ ಮಧ್ಯೆ ಕೂಡ, ಮತ್ತೆ ಅವರಿಬ್ಬರದೇ ಆದ ಒಂದ್ ರೀತಿಯಾಗಿ ಸಪರೇಟ್ ಬಣ ಅಂತಾನೆ ಗುರುತಿಸ್ಕೊಳ್ತಾ ಇದೆ. ಒಂದ್ ಕಡೆ ವಿಜೇಂದ್ರ ಬಣ ಹೋರಾಟಕ್ಕೆ ಹೋದ್ರೆ, ಯಾವ್ದಾದ್ರು ಫಾರ್ ಎಕ್ಸಾಂಪಲ್ ಏನಾದ್ರು ವಿಚಾರಕ್ಕೆ ಹೋರಾಟ ಮಾಡ್ತಾ ಇದ್ರೆ ಬಿಜೆಪಿ ಅವರು, ವಿಜೇಂದ್ರ ಬಣದವ್ರು ಹೋದ್ರೆ ಅಲ್ಲಿ ಯತ್ನಾಳ್ ಬಣದವರು ಗುರುತಿಸ್ಕೊಳ್ತಾ ಇರಲಿಲ್ಲ. ಮತ್ತೆ ಇನ್ನೊಂದ್ ಕಡೆ ಯತ್ನಾಳ್ ಬಣದವ್ರು ಹೋರಾಟ ಮಾಡಿದ್ರೆ ವಿಜೇಂದ್ರ ಬಣದವ್ರು ಗುರುತಿಸ್ಕೊಳ್ತಾ ಇರಲಿಲ್ಲ. ಇದಕ್ಕೆಲ್ಲದಕ್ಕೂ ಒಂದ್ ರೀತಿಯಾಗಿ ಅಂತ್ಯ ಆಡ್ಬೇಕು, ಬ್ರೇಕ್ ಇಡಬೇಕು ಅಂತ ಹೇಳಿ ಹೈಕಮಾಂಡ್ ಅವ್ರು ಮೊನ್ನೆ ಅಷ್ಟೇ ಯತ್ನಾಳ್ ಅವ್ರಿಗೂ ಕರ್ಸಿದ್ರು. ಹೈಕಮಾಂಡ್ ನವರು ಡೆಲ್ಲಿಗೆ ಕರ್ಸಿ ಅಲ್ಲಿ ಕೂಡ ಮಾತುಕತೆ ನಡೆದಿತ್ತು. ತದನಂತರ ವಿಜೇಂದ್ರ ಅವರು ಕೂಡ ಡೆಲ್ಲಿಗೆ ತೆರಳಿದ್ರು, ಅಲ್ಲೂ ಕೂಡ ಮಾತುಕತೆ ನಡೆದಿತ್ತು. ಮತ್ತೆ ಅಧಿವೇಶನದಲ್ಲೂ ಕೂಡ ಅಷ್ಟೇ, ಮೊನ್ನೆ ಅಷ್ಟೇ ನಡೆದಂತ ಅಧಿವೇಶನದಲ್ಲೂ ಒಟ್ಟಾಗಿ ಒಂದಾಗಿ ಹೋರಾಟ ಮಾಡಿ, ವಿರೋಧ ಪಕ್ಷದ ವಿರುದ್ಧ ಯಾರಿರ್ತಾರ ಅವ್ರ ವಿರುದ್ಧ ಹೋರಾಟ ಮಾಡಿ, ನೀವೇ ಸ್ವಪಕ್ಷ ಆದಂತವ್ರು ವಾಗ್ದಾಳಿ ಮಾಡ್ಕೋಬೇಡಿ ಅಂತ ಈ ರೀತಿಯಾದ ಸೂಚನೆಯನ್ನು ಕೂಡ ಹೈಕಮಾಂಡ್ ಇಬ್ಬರಿಗೂ ಕೊಟ್ಟು ಕಳಿಸಿತ್ತು. ತದನಂತರ ಕೂಡ ಯತ್ನಾಳ್ ಅವರು ಯಾವುದೇ ರೀತಿಯಾದ ಅಂದ್ರೆ ನೇರವಾಗಿ ಹೇಳಿಕೆ ಕೊಡುವಂತದ್ದು ಮಾಧ್ಯಮಗಳಿಗೆ ಈ ರೀತಿ ಯಾವುದೇ ರೀತಿಯಾದ ಮಾಡ್ತಿದ್ದ ಯತ್ನಾಳ್ ಅವರು ನಿಲ್ಸಿರ್ಲಿಲ್ಲ. ಹಾಗಾಗಿ ಈಗ ಡೈರೆಕ್ಟ್ ಆಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದಂತವ್ರು ಮೊನ್ನೆ ಅಷ್ಟೇ BL ಸಂತೋಷ್ ಅವರು ಕೂಡ ರಾಜ್ಯಕ್ಕೆ ಭೇಟಿ ನೀಡೋಗಿದ್ರು. ತದನಂತರ ಈಗ ಜೆಪಿ ನಡ್ಡಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಆದಂತ ಜೆಪಿ ನಡ್ಡಾ ಅವರು ಡಿಸೆಂಬರ್ 29ನೇ ತಾರೀಕು ರಾಜ್ಯಕ್ಕೆ ಬರ್ತಿದ್ದಾರೆ. ಬಹುತೇಕವಾಗಿ ಇಲ್ಲಿ ನಡೀತಿರುವ ಏನೇನು ಈಗಾಗಲೇ ಬಣ ಬಡಿದಾಟ ಆಗಿರ್ಬೋದು, ಮತ್ತೆ ಬೇರೆ ರೀತಿಯಾದ ಭಿನ್ನ ಅಭಿಪ್ರಾಯಗಳು ಪಕ್ಷದಲ್ಲಿ ಏನೆಲ್ಲ ಇದೆ, ಇಷ್ಟು ವಿಚಾರಗಳನ್ನ 29ನೇ ತಾರೀಕು ಯತ್ನಾಳ್ ಅವರಾಗಿರ್ಬೋದು, ವಿಜೇಂದ್ರ ಅವರಾಗಿರ್ಬೋದು, ಇಷ್ಟು ಜನನ್ನು ಕೂಡ ಕರೆಸಿ ಆ ಭಿನ್ನಾಭಿಪ್ರಾಯಗಳನ್ನೆಲ್ಲ ಸರಿಪಡಿಸೋದಕ್ಕೆ ಬರ್ತಿದ್ದಾರೆ ಅನ್ನೋ ಒಂದು ಅಂಶಗಳು ಕೂಡ ಕೇಳಿ ಬರ್ತಿದೆ. ಮತ್ತೆ ಇದನ್ನ ಹೊರತುಪಡಿಸಿ ಇನ್ನೊಂದು ಕಡೆ ಈಗಾಗಲೇ ಯತ್ನಾಳ್ ಬಣ ಮತ್ತೆ ಬೇರೆ ಸೀನಿಯರ್ ಲೀಡರ್ಸ್ ಎಲ್ಲ ಯಾರಿದ್ರು ಇವರೆಲ್ಲರೂ ಕೂಡ ಅಷ್ಟೇ ರಾಜ್ಯಾಧ್ಯಕ್ಷರಾಗಿರುವಂತ BY ವಿಜೇಂದ್ರ ಅವರು ಬದಲಾವಣೆ ಆಗ್ಬೇಕು, ಅವ್ರು ಮೊದಲನೇ ಬಾರಿ
ಶಾಸಕರಾದಂತವ್ರು ಅವ್ರಿಗೆ ಈ ಕೂಡಲೇ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿದ್ದೀರಾ, ಸೀನಿಯರ್ ಲೀಡರ್ ಆದಂತವ್ರು, ನಾವೆಲ್ಲ ಏನ್ ಮಾಡ್ಬೇಕು ಅಂತ ಆಕ್ರೋಶನ ಒಂದ್ ರೀತಿಯಾಗಿ ಒಳಗೊಳಗೆ ಆಕ್ರೋಶನ ಹೊರ ಹಾಕ್ತಿದ್ದಾರೆ. ಅದನ್ನೆಲ್ಲ ಕೂಡ ಅಲ್ಲಿ ಮುಂದಿನ ದಿನಗಳಲ್ಲಿ ಡಿಸೆಂಬರ್ 21ನೇ ತಾರೀಕು JP ನಡ್ಡಾ ಅವ್ರ ಮುಂದೆ ಮಾತನಾಡುವ ಚಾನ್ಸಸ್ ಕೂಡ ಇದೆ. ಒಂದ್ ವೇಳೆ ಅದೇ ರೀತಿ ಆದ್ರೆ ಈಗಾಗಲೇ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಗ್ ಕೂಡ ಕೇಳಿ ಬರ್ತಾ ಇದೆ. ಅಲ್ಲಿ ಕಂಪ್ಲೀಟ್ ವರದಿಯನ್ನ ತರ್ಸ್ಕೋತಾರೆ JP ನಡ್ಡಾ ಅವರು. 1 ವರ್ಷ ಆಗಿದೆ ಈಗಾಗಲೇ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ. ಅಲ್ಲಿ 1 ವರ್ಷದವರೆಗೂ ಏನೇನೆಲ್ಲ ನಡೆದಿದೆ, ಯಾವ ರೀತಿಯಾಗಿ ಭಿನ್ನಾಭಿಪ್ರಾಯಗಳಿದೆ, ಮತ್ತೆ ಮುಂದಿನ ದಿನಗಳಲ್ಲಿ ಯಾರಿಗೇನಾದ್ರೂ ಅಧ್ಯಕ್ಷರು ಮಾಡಿದ್ರೆ ಸರಿ ಹೋಗುತ್ತೆ, ಈ ನಿಟ್ಟಿನಲ್ಲಿ ಎಲ್ಲ ವರದಿಯನ್ನ ನೋಡ್ಕೊಂಡು ಈ ವರದಿಯನ್ನ ಹೈಕಮಾಂಡ್ ಕೂಡ ಇನ್ನೂ ಎತ್ಕೊಂಡೋಗಿ ತೋರಿಸುವಂತ ಚಾನ್ಸಸ್ ಇದೆ JP ನಡ್ಡಾ ಅವರು ಅಂತ ಕೇಳಿ ಬರ್ತಾ ಇದೆ ಸುರಭಿ. ಓಕೆ, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗೆ.